ಸ್ನೇಹಿತರೆ ನಮಸ್ತೆ. ನಾವು ಇವತ್ತು ಸುಕ್ಷೇತ್ರ ಮೈಲಾರ ಜಾತ್ರೆಯನ್ನು ನಡೀತಾ ಇದೀವಿ. ಆ ಮೈಲಾರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಂದರೆ ಮೈಲಾರ ಜಾತ್ರೆಯನ್ನು ಅಂದರೆ ಈ ಭರತ ಹುಣ್ಣಿಮೆ ಪ್ರಯುಕ್ತ ಒಂದು ಪ್ರತಿ ವರ್ಷ ಒಂದು ಕಾಣಿಕ ನಡೆಯುತ್ತೆ. ಆ ಕಾಣಿಕವನ್ನು ಇಡೀ ಲಕ್ಷಾಂತರ ಜನ ಆ ಕಾಣಿಕ ನೋಡೋದಕ್ಕೆ ಬಂದಿರ್ತಾರೆ. ಇನ್ನೇನು ಆ ಕಾಣಿಕೆ ಶುಕ್ರವಾರ ದಿನ ಆ ಕಾಣಿಕೆ ನಡೀತದೆ. ನಾವು ಇವತ್ತು ಭಾನುವಾರ ಪೂರ್ವ ತಯಾರಿ ಹೇಗಿರುತ್ತೆ, ಆ ಜಾತ್ರೆಯ ದೇವಸ್ಥಾನ ಸುತ್ತಮುತ್ತ ಆಗಿರ್ಬೋದು, ಅಥವಾ ಅಲ್ಲಿ ಒಂದು ಏನೋ ಟೆಂಟ್ಗಳನ್ನು ಹಾಕ್ತಾ ಇರ್ತಾರೆ, ಡ್ರಾಮಾ ಕಂಪ್ನಿಗಳು ಬಂದಿರುತ್ತೆ, ಬೇರೆ ಬೇರೆ ಜಿಲ್ಲೆಯಿಂದಾಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ, ಈ ಆಂಧ್ರ ತಮಿಳುನಾಡು ಕಡೆಯಿಂದ ಎಲ್ಲ ಜನ ಬರ್ತಾರೆ, ಭಕ್ತರು ಬರ್ತಾರೆ. ಆ ದೇವಸ್ಥಾನ ಸುತ್ತಮುತ್ತ ಹೇಗಿದೆ, ಜೊತೆಗೆ ಒಂದು ಭಕ್ತರು ಯಾವ ರೀತಿ ಈಗ ಆಲ್ರೆಡಿ ಬಂದು ಅವರವರ ಜಾಗವನ್ನು ಖಾತ್ರಿಪಡಿಸ್ಕೊಳ್ತಾರೆ. ಯಾಕಂದರೆ ಈ ಕಾಣಿಕ ಸಂದರ್ಭದಲ್ಲಂತೂ ಅಲ್ಲಿ ನಿಮಗೆ ಇದು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸ್ಥಳಗಳು ಸಿಗೋದೇ ಕಷ್ಟ ಇರುತ್ತೆ. ಅಷ್ಟೊಂದು ಭಕ್ತರು ಬಂದು ಸೇರುತ್ತಾರೆ. ಇದು ನಾವು ಅಲ್ಲಿಗೆ ಹೋಗ್ತಕ್ಕಂಥ ರಸ್ತೆ. ಹಾಗಾಗಿ ಅಲ್ಲಿ ಯಾವ ರೀತಿ ಇದೆ, ವಾತಾವರಣ ಹೇಗಿದೆ, ಅಲ್ಲಿ ಏನೆಲ್ಲ ನಡೆಯುತ್ತೆ, ಅಂದರೆ ಜಾತ್ರೆ ಪ್ರಯುಕ್ತ ಏನೇನೆಲ್ಲ ಬಂದಿರುತ್ತೆ ಅದೆಲ್ಲ ತೋರಿಸ್ತಾ ಹೋಗ್ತಾ ಇರ್ತೀವಿ. ಅಂದರೆ ನಿಮಗೆ ಜಾತ್ರೆ ಸಮಯದಲ್ಲಿ ತೋರಿಸೋಕ್ಕೂ ಆಗೋಲ್ಲ. ಯಾಕಂದರೆ ಅಷ್ಟೊಂದು ಕ್ರೌಡಲ್ಲಿ ಜಾತ್ರೆಯನ್ನು ದೂರದಿಂದ ಜಾತ್ರೆ ತೋರಿಸ್ಬಿಟ್ಟೆ ಹೊರತು ಒಳಗಡೆ ಎಲ್ಲ ಓಡಾಡಲಿಕ್ಕೆ ಆಗೋದಿಲ್ಲ, ಅಥವಾ ಆ ಟೆಂಟ್ಗಳನ್ನು ಹಾಕಿರ್ತಾರೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಗುತ್ತಲದಿಂದ ಈಗ ನಾವು ಹೋಗ್ತಕ್ಕಂಥದ್ದು ಗುತ್ತಲ ದಾಟಿದ್ವಿ. ಈಗ ಗುತ್ತಲ ದಾಟಿ ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಈ ಗುತ್ತಲದಿಂದ ಇದೇ ರಸ್ತೆ ಮಾರ್ಗವಾಗಿ ನಾವು ಅಂದರೆ ಹಾವೇರಿ ಕಡೆಯಿಂದ ಬಂದಂಥವ್ರಿಗೆ ಈ ಮಾರ್ಗವಾಗಿ ಹೋಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಈ ಮಾರ್ಗವಾಗಿ ನಾವು ಹೋಗ್ತೇವೆ. ಗುತ್ತಲದಿಂದ ಒಂದು 7 ಕಿಲೋಮೀಟ್ರು ಇದಾಗುತ್ತೆ ನಮಗೆ. ಗುತ್ತಲದಿಂದ 7 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ನಾವು ಮೈಲಾರಕ್ಕೆ ಹೋಗ್ತೇವೆ. ಮೈಲಾರದಿಂದನೇ ಆ ಮೈಲಾರ ಕ್ರಾಸ್ ಅಂತ ಬರುತ್ತೆ, ಅಂದರೆ ಮುಂದೆ ಬರುತ್ತೆ. ಆ ಕ್ರಾಸ್ದಿಂದ ಸಾಕಷ್ಟು ಒಂದು ಅರೇಂಜ್ಮೆಂಟ್ ಇರುತ್ತೆ, ಕ್ರೌಡು ಅದೆಲ್ಲವೂ ಕೂಡ ಹೇಗಿರುತ್ತೆ ಅಂದರೆ ನಿಮಗೆ 5-6 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಂದರೆ ನೀವು ನಂಬಲ್ಲ. ಅಷ್ಟೊಂದು ಭಕ್ತರು, ವೆಹಿಕಲ್ಸು ಸಿಕ್ಕಾಪಟ್ಟೆ ಬಂದಿರುತ್ತೆ. ಆ ಕಾರಣಕ್ಕೆ ಪೂರ್ವ ತಯಾರಿ ಅನ್ನೋ ರೀತಿಯಲ್ಲಿ ಈಗ ಆಲ್ರೆಡಿ ಎಷ್ಟೋ ದೂರದ ಊರಿನ ವೆಹಿಕಲ್ಸು ಭಕ್ತರೆಲ್ಲ ಬಂದು ಅಲ್ಲಿ ಜಮಾವಣೆಗೊಂಡಿರ್ತಾರೆ. ಇನ್ನು ಭಕ್ತರಾಗಿರ್ಬೋದು, ಆ ವೆಹಿಕಲ್ಗಳು ಎಷ್ಟೊಂದು ಬಂದಿರುತ್ತೆ. ಯಾಕಂದರೆ ಅವರಿಗೆ ಸೂಕ್ತವಾದ ಒಂದು ಜಾಗವನ್ನು ಹುಡ್ಕೊಂಡು ಈಗಲೇ ಇದು ಮಾಡಿಕೊಂಡ್ರೆ, ಅಲ್ಲಿ ಒಂದು ಸರಿಯಾದ ಒಂದು ಸ್ಥಳವನ್ನು ಹುಡ್ಕೊಂಡ್ರೆ ಫ್ಯಾಮಿಲಿ ಸಮೇತ ಬಂದಿರ್ತಾರೆ. ಮಕ್ಕಳು, ಹೆಣ್ಮಕ್ಳು ಇರ್ತಾರೆ, ಚಿಕ್ಕ ಮಕ್ಕಳು, ಇವರೆಲ್ಲ ಇರೋದ್ರಿಂದ ಅಲ್ಲಿ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಹೋಗ್ತಕ್ಕಂಥ ಒಂದು ಇದನ್ನು ಮಾಡ್ತಾರೆ. ಅಂದರೆ ಮೊದಲೇ ಒಂದು 3-4 ದಿನ ಮೊದಲೇ ಹೋಗ್ತಾರೆ. ಈ ಶುಕ್ರವಾರ ದಿನ ಕಾರಣಿಕೋತ್ಸವ ನಡೆಯುತ್ತೆ. ಕಾರಣಿಕೋತ್ಸವದಲ್ಲಿ ನಿಮ್ಗೆ ಏನಂದರೆ ಲಕ್ಷಾಂತರ ಜನ ಇದ್ದರೂ ಕೂಡ ಒಂದು ಸೂಜಿ ಬಿಟ್ಟು ಸಂಬಳ ಕೇಳಬೇಕು ಅನ್ನೋ ಮಟ್ಟದಲ್ಲಿ ಯಾರೊಬ್ಬರು ಕೂಡ ಸದ್ದು ಮಾಡಲ್ಲ. ಅಷ್ಟೊಂದು ಸೈಲೆಂಟಾಗಿ ಆ ಕಾರಣಿಕವನ್ನು, ಆ ಬಿಲ್ಲನ್ನು ಏರ್ತಕ್ಕಂಥ ರೂಪಾಯಿ ಯಾವಾಗ ಬಿಲ್ಲನ್ನು ಏರ್ತಾರೋ ಫುಲ್ಲು ಸದ್ದು, ಎಷ್ಟೇ ಸದ್ದಿದ್ದು ಸೈಲೆಂಟ್ ಆಗುತ್ತೆ. ಅಷ್ಟೊಂದು ಸೈಲೆಂಟು ಇಡೀ ಲಕ್ಷಾಂತರ ಜನ ಕಿತ್ತುಕೊಳ್ಳುವಂಥ ಆ ಒಂದು ಕಾಣಿಕೆಯನ್ನು ಕೂಡ ನೀಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೈಲೆಂಟಾಗಿ ನಿಂತ್ಕೊಳ್ಳೋದು ಒಂದು ತುಂಬ ನೋಡೋದಕ್ಕೆ ಒಂದು ಅದ್ಭುತ ಅನಿಸುತ್ತೆ ನಿಮಗೆ. ಇಲ್ಲಿ ದೂರದಲ್ಲಿ ಒಂದು ಕಮಾನ್ ಕಾಣಿಸ್ತಾ ಇದೆ ನಿಮಗೆ. ಇದೇನಂತಂದರೆ ಇಲ್ಲಿ ನಾವು ರೈಟಿಗೆ ತಿರುಗಿದ್ರೆ ನಾವು ಮೈಲಾರಕ್ಕೆ ಹೋಗ್ತೀವಿ. ಮೈಲಾರದಿಂದ ಅಲ್ಲಿ ಮೈಲಾರ ಕ್ಷೇತ್ರವನ್ನೆಲ್ಲ ತೋರಿಸ್ತೇವೆ ನಮಗೆ. ಇದು ಏನಂತಂದರೆ ಇದು ಒಂದು ಸುಕ್ಷೇತ್ರನೇ. ಹಾವನೂರು ಜಾತ್ರೆ ಅಂತ, ಇದು ಒಂದು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ಆಗುತ್ತೆ. ಅದು ಕೂಡ ಅದಕ್ಕೆ ಆ ಹಾವನೂರಿಗೆ ಹೋಗ್ತಕ್ಕಂಥ ಈ ಒಂದು ಜಾತ್ರೆ ಹೋಗ್ತಕ್ಕಂಥ ಈ ಕಮಾನ್ ಏನು ಕಾಣ್ತಾ ಇದೆ ಅಲ್ವಾ, ಇದರಿಂದ ಸ್ಟ್ರೇಟಾಗಿ ಹೋದರೆ ಹಾವನೂರಿಗೆ ಹೋಗುತ್ತೆ. ನಾವು ಇಲ್ಲಿಂದ ಈ ರೈಟಿಗೆ ತಿರುಗ್ತಾ ಇದ್ದೀವಿ. ರೈಟಿಗೆ ತಿರುಗಿ ಇಲ್ಲಿಂದ ಸ್ಟ್ರೈಟಾಗಿ ನಾವು ಹಾವನೂರು ಆ ಕಡೆ ಹೋಗುತ್ತೆ, ಈ ಕಡೆ ನಾವು ಮೈಲಾರಕ್ಕೆ ಹೋಗ್ತಾ ನೋಡಿ ಬಸ್ಗಳೆಲ್ಲ ಬರ್ತಾ ಇದೆ. ಅಂದರೆ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಜಾತ್ರಾ ವಿಶೇಷವಾಗಿ ವಿಶೇಷ ಬಸ್ಗಳನ್ನು ಬಿಡ್ತಾರೆ, ಹೆಚ್ಚಿನ ಬಸ್ಗಳನ್ನು ಬಿಡ್ತಾರೆ. ಈಗ ಒಂದು ಹಂತಕ್ಕೆ ಮೈಲಾರ ನಮಗೆ 4 ಕಿಲೋಮೀಟರ್ ಇಲ್ಲಿಂದಲೇ ಕ್ರೌಡ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇನ್ನೂ 3-4 ದಿನ ಇದೆ ಅಂದರೂ ಕೂಡ ವಾಹನಗಳು ಆಲ್ರೆಡಿ ಯಾವ ರೀತಿ ಓಡಾಡ್ತಾ ಇದ್ದಾವೆ ನೋಡಿ. ಎಕ್ಸಾಕ್ಟ್ ಮೈಲಾರ 4 ಕಿಲೋಮೀಟರ್ ಬೋರ್ಡ್ ಇದೆ. ಇಲ್ಲಿಂದ ಅಂತೂ ನಿಮಗೆ ಫುಲ್ಲು ರಶ್ ಆಗಿರುತ್ತೆ. ಅವತ್ತು ಫುಲ್ಲು ಟ್ರಾಫಿಕ್ ಇರುತ್ತೆ. ಅವತ್ತಿನ ವಿಡಿಯೋನು ಕೂಡ ನಾವು ನಿಮಗೆ ನಮ್ಮ ಚಾನಲಲ್ಲಿ ಶ್ರೀ ಕರ್ನಾಟಕದಲ್ಲಿ ತೋರಿಸ್ತೀವಿ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಎತ್ತಿನ ಗಾಡಿಗಳನ್ನು ಎಷ್ಟು ವಿಜೃಂಭಣೆಯಿಂದ ತಯಾರು ಮಾಡ್ತಾರೆ ನೋಡಿ. ಈ ರೀತಿ ಎಲ್ಲ ಮಾಡಿಬಿಟ್ಟು ಎತ್ತಿನ ಗಾಡಿ ಎಲ್ಲೇ ಜಾತ್ರೆಗೆ ಹೋಗುತ್ತೆ ಅಥವಾ ಏನೇ ಇದ್ದರೂ ಕೂಡ ಆ ರೀತಿ ಒಂದು ತಯಾರು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮಗೆ ಎಂಟ್ರೆನ್ಸಿಗೆ ಇನ್ನೂ ಒಂದು 4 ಕಿಲೋಮೀಟ್ರ್ ಇದೆ ಅಂದಾಗ ಒಂದು ದೊಡ್ಡ ನದಿ ಬರುತ್ತೆ, ಬ್ರಿಡ್ಜ್ ಇದೆ.
ಆ ಹೊಳೆನೂ ಕೂಡ ನಿಮಗೆ ತೋರಿಸ್ತೀನಿ ನಾನು. ತುಂಬ ಅದ್ಭುತವಾಗಿರುತ್ತದ್ದು. ಆಮೇಲೆ ಯಾವತ್ತಿನ ದಿನ ಅಂತೂ ಇದು ಫುಲ್ ಆಗಿರುತ್ತೆ. ಏನಂದರೆ ಎಲ್ಲರೂ ಕೂಡ ಇಲ್ಲೇ ಬಂದು ಸ್ನಾನ ಮಾಡಿ ತಮ್ಮ ಗಾಡಿಗಳನ್ನು ನೇರವಾಗಿ ಕೆಳಗಡೆನೇ ಇಳಿಸ್ತಾರೆ. ಅಂದರೆ ಅಲ್ಲಿ ಎಲ್ಲ ಒಂದು ಜಾಗ ಮಾಡಿದ್ರೆ ಈಗ ನೋಡಿ ನೀರೆಲ್ಲ ಬಿಟ್ಟಿದ್ದಾರೆ, ಫುಲ್ ಆಗಿದೆ ಅಂತ ಹೇಳ್ಬೋದು. ನಾವು ಅದ್ಭುತವಾಗಿ ಕಾಣಿಸುತ್ತೆ ನಮಗೆ ನೋಡೋದಕ್ಕೆ. ನೋಡಿ ಯಾವ ರೀತಿ ಇದೆ, ಇಲ್ಲೆಲ್ಲ ನೀರು ಬಿಟ್ಟಿದ್ದಾರೆ, ಇಲ್ಲೆಲ್ಲ ಗಾಡಿಗಳು ಬಂದಿರುತ್ತೆ. ಆಲ್ರೆಡಿ ಜನ ಬಂದಿದ್ದಾರೆ, ಜನ ಎಲ್ಲ ಈ ರೀತಿ ಬಂದು ಇಲ್ಲೇ ನದಿ ಪಕ್ಕದಲ್ಲೂ ಕೂಡ ಟೆಂಟ್ ಹಾಕ್ತಾರೆ. ಈ ಕಡೆ ಕೂಡ ಇದೆ. ಇದು ಇಲ್ಲಿ ಪೂರ್ತಿ ಕಂಪ್ಲೀಟಾಗಿ ನೀರು ಬಿಟ್ಟಿದ್ದಾರೆ. ಈಗ ನಾಳೆ ಅಂದರೆ ಜಾತ್ರೆ ಟೈಮ್ ಇರೋದ್ರಿಂದ ಒಂದಷ್ಟು ಅನುಕೂಲ ಆಗಲಿ ಜನಕ್ಕೆ ಎಲ್ಲರಿಗೂ. ಇಲ್ಲೆಲ್ಲ ಒಂಥರ ಪ್ರವಾಸಿ ತಾಣ ಆದಾಗಿರುತ್ತೆ. ಇದು ಪ್ರವಾಸಿ ತಾಣನೇ, ಫುಲ್ಲು ಇದು ಇರುವಂಥದ್ದು ನೀರಿನ ಇದು ಕಂಪ್ಲೀಟಾಗಿ ಎಲ್ಲಿವರೆಗೂ ನಿಮ್ಗೆ ಇದು ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ಎಲ್ಲ ಟೆಂಟ್ ಹಾಕಿರ್ತಾರೆ. ಇದೆಲ್ಲ ಫುಲ್ಲು ಟೆಂಟ್ ಹಾಕಿ ಇಲ್ಲೆಲ್ಲ ವಾಹನಗಳು ನಿಂತ್ಕೊಂಡಿರುತ್ತೆ. ಫುಲ್ ಆ ಕಡೆ ಈ ಕಡೆ ಎಲ್ಲನೂ ಟೆಂಟ್ ಹಾಕಿರ್ತಾರೆ. ಆ ನಿಟ್ಟಿನಲ್ಲಿ ಅಲ್ಲಿ ಕೆಳಗಡೆ ಏನು ಆ ಮೂಲೆ ಇದೆ ಅಲ್ಲ, ಅಲ್ಲಿಂದ ಬಂದರೆ ಇಲ್ಲಿ ಮಾರ್ಗ ಇದೆ, ಅದಕ್ಕೆ ಅಲ್ಲಿ ಬಂದು ಇಲ್ಲಿ ಟೆಂಟ್ ಹಾಕಿ ಇಲ್ಲೇ ಅಡುಗೆ ಮಾಡೋರು ಅಡುಗೆ ಮಾಡ್ಕೋತಾರೆ. ಊಟಕ್ಕೆ ತಂದಿರೋರು ಊಟಕ್ಕೆ ಅಲ್ಲೇ ಊಟ ತಂದವರು ಊಟ ಮಾಡ್ಕೋತಾರೆ. ಒಂಥರ ಚೆನ್ನಾಗಿರುತ್ತೆ. ಇದು ಒಂಥರ ಬಯಲು ಪ್ರದೇಶದಲ್ಲಿ ಒಂದು ನದಿ, ಸ್ನಾನ ಮಾಡಿ ಆರಾಮಾಗಿ ಬಂದು ಮಕ್ಕಳು ಎಲ್ಲರೂ ಕೂಡ, ಚಿಕ್ಕ ಮಕ್ಕಳು ಒಳಗಡೆ ಆಳ ಇದೆ, ಬಟ್ ಇಲ್ಲಿ ನೋಡಿ ಇಲ್ಲೆಲ್ಲ ಹೆಣ್ಮಕ್ಳೆಲ್ಲ ಸ್ನಾನ ಮಾಡ್ತಾಯಿದ್ದಾರಲ್ಲ. ಅಂದರೆ ಇಷ್ಟು ಮಟ್ಟಕ್ಕೆ ನಿಮಗೆ ಮೊಣಕಾಲವರೆಗೂ ನೀರು ಇರುತ್ತೆ. ಹಾಗಾಗಿ ಏನು ಭಯ ಪಟ್ಕೊಳ್ಳೋವಂಥದ್ದು ಏನು ಇಲ್ಲ ಅಂತ ಹೇಳ್ಬೋದು. ಈಗ ಮುಂದೆ ಹೋಗ್ತೀವಿ ನಾವು, ನೋಡೋಣ. ಇದು ಈ ರೀತಿ ಒಂದು ಬ್ರಿಡ್ಜ್, ಈ ಬ್ರಿಡ್ಜ್ ಮೇಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ ರಶ್ನಲ್ಲಿ ಒಂದಷ್ಟು ವಾಹನಗಳು ಇಲ್ಲಿ ಎಲ್ಲ ಟ್ರ್ಯಾಕ್ಟರ್ ಆಗಿರ್ಬೋದು, ವೆಹಿಕಲ್ಸು ಎಲ್ಲವೂ ಕೂಡ ಇಲ್ಲಿ ಬರೋದ್ರಿಂದ ಒಂದು ಸ್ವಲ್ಪ ಇಲ್ಲಿ ಒಂದು ಇದಾಗೋದು ಕಾಮನ್. ಆಲ್ರೆಡಿ ಟೆಂಟ್, ಇವೆಲ್ಲ ಟೆಂಟ್ ಏನಂದರೆ ಸ್ವಲ್ಪ ಜೂವಾಗ್ತದೆ ನಿಮಗೆ. ಇವೆಲ್ಲ ಟೆಂಟ್ಗಳೇನೆಂದರೆ ನಾಳೆ ತಯಾರಿ ಅಂದರೆ ಇದಕ್ಕೆ ಜಾತ್ರೆಗೆ ಆಲ್ರೆಡಿ ತಯಾರಿಯನ್ನು ಮಾಡ್ಕೊಂಡಿರೋವಂಥದ್ದು. ಅಷ್ಟೆಲ್ಲ ಇನ್ನೂ ಟೆಂಟ್ ಹಾಕ್ತಾ ಇದ್ದಾರೆ. ಇವೆಲ್ಲ ಟೆಂಟ್ ಹಾಕಿ ಇನ್ನೂ ಟೆಂಟ್ ಹಾಕ್ತಾ ಇದ್ದಾರೆ. ಆ ಟೆಂಟ್ಗಳನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟೊಂದು ರಶ್ ಇರುತ್ತೆ. ಇನ್ನೂ 4-5 ದಿನ ಮೊದಲು ಇಷ್ಟೊಂದೆಲ್ಲ ನಡೀತಾ ಇದೆ. ಒಂಥರ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ಜಾತ್ರೆ ಅಂತ ಹೇಳ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಂದರೆ ನಿಮಗೆ ರಾಜ್ಯದ ಮೂಲೆಯಿಂದ ಅಂತ ಹೇಳ್ಬೋದು. ಬೇರೆ ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಬರ್ತಾರೆ. ಈ ಬೆಂಗಳೂರಿನಿಂದ ತುಂಬ ಜನ ಬರ್ತಾರೆ. ಯಾಕಂದರೆ ಅವರ ಮನೆ ದೇವರಾಗಿರ್ಬೋದು ಅಥವಾ ಇದಕ್ಕೆ ನಡ್ಕೊಳ್ಳುವಂಥದ್ದಾಗಿರ್ಬೋದು, ಈ ಕಾರ್ಣಿಕೋತ್ಸವಕ್ಕೆ ಮಿಸ್ ಮಾಡದೆ ಎಲ್ಲೇ ಇದ್ದರೂ ಕೂಡ ರಜೆಯನ್ನು ಹಾಕ್ಕೊಂಡು ಬರುವಂಥದ್ದು ಇಲ್ಲಿನ ಒಂದು ಪ್ರಸಿದ್ಧತೆಯನ್ನು ತೋರ್ಪಡಿಸುತ್ತೆ ನಮಗೆ. ಇದೆಲ್ಲವೂ ಕೂಡ ನಾಳೆ ನೀವು ನೋಡೋಣ, ಅಷ್ಟೊಂದು ರಶ್ ಆಗಿರುತ್ತೆ. ಇನ್ನು ನಿಮಗೆ ಹತ್ತಿರ ಹೋಗ್ತಿದ್ದಂಗೆ ಅಲ್ಲಿ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನು ಅಲ್ಲೆಲ್ಲ ನಾಟಕ ಕಂಪ್ನಿಗಳು ಬಂದಿರುತ್ತೆ, ಡ್ರಾಮಾ ಕಂಪ್ನಿಗಳು, ನಾಟಕಗಳೆಲ್ಲ ನೋಡೋದಕ್ಕೆ ಹಳ್ಳಿಯಿಂದ ಬಂದಿರತಕ್ಕಂಥ ಸಾಕಷ್ಟು ನಾಟಕ ಕಂಪ್ನಿಗಳಿರುತ್ತೆ. ಅದ್ರ ಜೊತೆಗೆ ಬೇರೆ ರೀತಿಯ ಅಂಗಡಿಗಳು ಅವೆಲ್ಲವೂ ಇರುತ್ತೆ. ನೋಡಿ ತಯಾರಿಯನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ. ನಾಳೆ ವಾಹನಗಳು ಬಂದರೆ ಹೇಗೆ ಇದಾಗುತ್ತೆ. ಈಗ ನೋಡಿ ಟ್ರ್ಯಾಕ್ಟರ್ ಅವೆಲ್ಲ ಹೋಗ್ತಾರೆ. ಆ ನದಿಯಿಂದಲೇ ಬಂದಿರತಕ್ಕಂಥ ಟ್ರ್ಯಾಕ್ಟರ್ ಇದೆ. ಹೊಳೆಗೆ ಹೋಗಿತ್ತು, ಅಲ್ಲೆಲ್ಲ ಮುಗಿಸ್ಬಿಟ್ಟು ಟ್ರ್ಯಾಕ್ಟರ್ ಬಂತು. ಬ್ಯಾರಿಕೇಡ್ ಎಲ್ಲ ಈಗಲೇ ಇಳಿಸ್ತಿದ್ದಾರೆ. ಆಮೇಲೆ ಈ ರೀತಿ ಒಂದು ಶಾಲೆ, ಅಂದರೆ ಕಾಗಿನೆಲೆಯಲ್ಲಿ ಒಂದು ಶಾಲೆ ಅಂತ ಹೇಳ್ಬೋದು, ಒಂದು ಪೀಠ. ಇಲ್ಲಿ ಈ ಒಂದು ಉದ್ಘಾಟನೆಗೆ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ರು ಇದಕ್ಕೆ. ಆ ರೀತಿ ಇರ್ತಕ್ಕಂಥ ಕನಕದಾಸರ 7 ಕೋಟಿ ವಸತಿ ಶಾಲೆ. ಈ ವಸತಿ ಶಾಲೆಯನ್ನು ನಾನು 7 ಕೋಟಿ ವಸತಿ ಶಾಲೆ ಅಂತ ತೋರಿಸ್ತಾರೆ. ಪದವಿ ಪೂರ್ವ ಕಾಲೇಜ್ ಕೂಡ ಇದೆ ಇಲ್ಲಿ. ಇದರ ಉದ್ಘಾಟನೆಗೆ ಕೂಡ ನಾವು ಬಂದಿದ್ದೀವಿ. ಅಂದರೆ CM ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡಿದ್ರು. ಸಾಕಷ್ಟು ಜನ ಅವಾಗೂ ಕೂಡ ಸೇರಿದ್ರು. ಇದು ಪ್ರಮುಖವಾದ ಸರ್ಕಲ್. ಇಲ್ಲಿಂದ ಮೈಲಾರ ನಿಮಗೆ 1 ಕಿಲೋಮೀಟರ್ ಅಷ್ಟು ದೂರ ಇರ್ಬೋದು. ಅಂದರೆ ಈ ಕಡೆ ಹೋದರೆ ಆಡಿಗೆ ಕಡೆ ಹೋಗ್ತೇವೆ, ಆ ಕಡೆ ಈ ಕಡೆ ಹೋದರೆ ಈ ಕಡೆ ನಾವೀಗ ರೈಟ್ ಹೋಗ್ತೀವಿ. ರೈಟಿಗೆ ಹೋದರೆ ಸೀದಾ ಮೈಲಾರ ಮೇನ್ ರೋಡ್. ಬಳ್ಳಾರಿ ಮೇನ್ ರೋಡಿಗೆ ಅಂದರೆ ಈ ಪೆಟ್ರೋಲ್ ಬಂಕ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಂತೂ ಸಿಕ್ಕಾಪಟ್ಟೆ ಗಾಡಿಗಳು ಬಂದಿರುತ್ತೆ. ಅದ್ರ ಜೊತೆಗೆ ಇದು ಆ ಮಾರ್ಗದಲ್ಲಿ ಫುಲ್ಲು ಸ್ಟ್ರೈಟಾಗಿ ಅದು ಬ್ಯಾರಿಕೇಡ್ ಹಾಕಿದಾರಲ್ಲ, ಅಲ್ಲಿಂದ ವಾಹನಗಳನ್ನು ಕೂಡ ಬಿಟ್ಟಿರ್ತಾರೆ. ಇದು ನಾವು ಈಗ ತಿರುಗಿದ್ವಿ ಇಲ್ಲಿಂದ, ಓಕೆನಾ. ಇದು ಮೈಲಾರಕ್ಕೆ ಅಂದರೆ ಇಲ್ಲಿಂದನೇ ಸ್ಟಾರ್ಟು ಮೈಲಾರ ಅಂತ ಹೇಳ್ಬೋದು ನಾವು, ಯಾಕಂದ್ರೆ ಮೈಲಾರ ಸರ್ಕಲ್ ಅಂತಾರೆ ಇದನ್ನ. ಆದರೆ ಇಲ್ಲಿಂದನೇ ಎಲ್ಲವೂ ಕೂಡ ಮನೆಗಳು ಇದೆಲ್ಲ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಆದಾಗೆ ಇಲ್ಲಿ ಕನಕದಾಸರ ಒಂದು ಇದು ಇದೆ, ಭಕ್ತಿ ಕುಟೀರ. 7 ಕೋಟಿ ಭಕ್ತಿ ಕುಟೀರ ಇದೆ. ಅದೆಲ್ಲ ತೋರಿಸ್ತಾ ಇದ್ರು. ಮೈಲಾರಲಿಂಗೇಶ್ವರ ದೇವಸ್ಥಾನ ಮೈಲಾರ ಚೆನ್ನಾಗಿರುತ್ತೆ. ಒಂಥರ ನೀವು ಸಮಯ ಸಿಕ್ಕರೆ ಖಂಡಿತ ಬಂದು ಹೋಗ್ಬೋದು. ಈ ಲೈಟಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಲೈಟು ಇದು ರಾತ್ರಿ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮೈಲಾರ ಅಲ್ವಾ ನೋಡಿ, ಎಲ್ಲ ಕಡೆ ಅಂಗಡಿಗಳನ್ನು ಹಾಕ್ಕೊಳ್ಳೋರು, ಸುತ್ತಲೂ ಬ್ಯಾರಿಕೇಡ್ ಕಟ್ಟುವಂಥದ್ದು ಎಲ್ಲ. ಅಂದರೆ ಎಷ್ಟೇ ವಾಹನ ಬಂದರೂ ಕೂಡ ಆಗಲಿ, ಅಥವಾ ಸುಮ್ಮನೆ ರೈತರ ಜಮೀನುಗಳ ಒಳಗೆ ವಾಹನಗಳನ್ನು ಬಿಟ್ಬಿಡ್ತಾರೆ. ಅಲ್ಲೆಲ್ಲ ಪಾಪ ಜಮೀನಿಗೆ ತೊಂದರೆ ಆಗಬಾರ್ದು ಅನ್ನೋ, ಅವ್ರ ಬೆಳೆಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದೇ ನಾವು ಮೈಲಾರ ಗ್ರಾಮವನ್ನು ಬಂದ್ವಿ ನೋಡಿ. ಎಲ್ಲ ಗಾಡಿಗಳು ಆಲ್ರೆಡಿ ಇನ್ನೂ 4-5 ದಿನ ಇರ್ಬೇಕಾದ್ರೆ ಹೆಂಗೆ ಟೆಂಟ್ಗಳು ರೆಡಿಯಾಗಿದೆ, ವಾಹನಗಳು ಆಲ್ರೆಡಿ ಎಷ್ಟೊಂದು ಬರ್ತಾ ಇದೆ ಅಂತ ನೀವು ಈಗಲೇ ತಿಳ್ಕೊಬೇಕು. 4-5 ದಿನ ಜಾತ್ರೆ ಇರಬೇಕಾದ್ರೂ ಕೂಡ ಆಲ್ರೆಡಿ ಎಷ್ಟೊಂದು ಗಾಡಿಗಳು ಬರ್ತಾ ಇದೆ ಅಂದರೆ ಎಷ್ಟು ದೊಡ್ಡ ಮಟ್ಟಕ್ಕೆ ಆಗ್ಬೋದು ಅಂತೇಳಿ. ಲಕ್ಷಾಂತರ ಜನ ಇರುತ್ತೆ ಇಲ್ಲಿ, ಅಷ್ಟು ದೊಡ್ಡ ಮಟ್ಟದ ಒಂದು ಜಾತ್ರೆ. ಹಾಗಾಗಿ ಇದು ಇದೇ ಮೈಲಾರ ಸುಕ್ಷೇತ್ರ ಮೈಲಾರ. ಮೈಲಾರಲಿಂಗೇಶ್ವರ ಕಲ್ಯಾಣ ಮಂಟಪನೂ ಇದೆ. ಇದು ಬಸ್ ಸ್ಟ್ಯಾಂಡು, ಮೈಲಾರದ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಬಂದು ಹೀಗೆ ಸ್ಟ್ರೈಟಾಗಿ ಹೋದರೆ ನೋಡಿ, ಆಲ್ರೆಡಿ ಎಷ್ಟೊಂದು ರಶ್ ಕಾಣಿಸ್ತಾ ಇದೆ ಈ ಊರು. ಅಂದರೆ ಈಗಿದು ಕಾರ್ನಿವಾರನು ಎಷ್ಟೊಂದು ಗಾಡಿಗಳು, ಜನದಟ್ಟಣೆ ಎಷ್ಟು ಕೂಡಿದೆ ಅಂದರೆ ದೇವಸ್ಥಾನ. ಆ ದೇವಸ್ಥಾನನೂ ಕೂಡ ನಿಮಗೆ ತೋರಿಸ್ತೇನೆ ನಾನು. ಸೀದಾ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ನೋಡಿ, ಎಲ್ಲವೂ ಮಾರಾಟಕ್ಕೆ ಏನೇನು ಬಂದಿದೆ ಅದೆಲ್ಲವೂ ಕೂಡ ಹೆಂಗೆ ಕಾಣಿಸ್ತಾ ಇದೆ ನಿಮಗೆ. ಇದು ದೇವಸ್ಥಾನ ನೋಡಿ, ಅಷ್ಟೊಂದು ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ ಪೂರ್ತಿ ಕಂಪ್ಲೀಟಾಗಿ. ಯಾಕಂದರೆ ಜನದಟ್ಟಣೆ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ ಕಡೆ ಒಂದು ಈ ಕಡೆ ಒಂದು ಎಲ್ಲವೂ ಮಾಡಿಕೊಂಡು ನೀಟಾಗಿ ತ್ರಿಶೂಲದ ರೀತಿಯೇ ಒಂದು ಇದು ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ. ಎಲ್ಲ ಅಂಗಡಿಗಳು, ಜನ ಇಲ್ಲೆಲ್ಲ ವಾಹನಗಳನ್ನು ಬಿಡಲ್ಲ. ನಾವೇನೋ ಮಾಧ್ಯಮದವರು ಅಂತ ಹೇಳ್ಕೊಂಡು ಒಂದು ಇದಕ್ಕೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಹಾಗಾಗಿ ನಿಮಗೆ ಇದು ದೇವಸ್ಥಾನದಿಂದ ಎಲ್ಲ ಜನ ಈಗ ಆಲ್ರೆಡಿ ಹಣ್ಕಾಯಿ ಮಾಡಿಸುವಂಥದ್ದಾಗಿರ್ಬೋದು, ಹರಕೆ ತೀರಿಸುವಂಥದ್ದು ಇವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಇವನು ಹಾಕ್ಯಾರ ವಿಸಲ್ಸ್ ಅಂಗಡಿ ಹೋದಲ್ಲ ಕುಂಕುಮ ಬಣ್ಣ ಹಾಂ ಅರ್ಧ ಮಾಡಕ್ಕೆ ಬಂದವು